Hello, my dear students. Again, with another topic of stack algorithm for expression evaluation. ಯಾವ ಥರ ನಾವು ಪೋಸ್ಟ್ ಫಿಕ್ ಎಕ್ಸ್ಪ್ರೆಷನ್ನ ಎವ್ಯಾಲ್ಯೂಯೇಟ್ ಮಾಡ್ತೀವಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾವು ಕಲ್ತಿದ್ವಿ. ಒಂದು ಎಕ್ಸಾಂಪಲ್ಸ್ನ ತಗೊಂಡು ಯಾವ ಥರ ಎಕ್ಸ್ಪ್ರೆಷನ್ನ ನಾವು ಎವ್ಯಾಲ್ಯೂಯೇಟ್ ಮಾಡ್ತೀವಿ ಅಂತ. ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋನ ನೋಡ್ಕೊಳ್ಳಿ. ಅದಾದ್ಮೇಲೆ ನಮಗೆ ಅಲ್ಗೋರಿದಮ್ ಈಸಿ ಅನ್ಸುತ್ತೆ. ಏನಕ್ಕಂದ್ರೆ ಅಲ್ಲಿ ನಾವು ಏನು ಸ್ಟೆಪ್ಸ್ನ ಫಾಲೋ ಮಾಡಿದ್ದೀವಿ ಅದೇ ಸ್ಟೆಪ್ಸ್ ನಮಗೆ ಅಲ್ಗೋರಿದಮ್ ಅಲ್ಲಿ ಇರೋದು. ವಿಲ್ ಚೆಕ್ ದ ಅಲ್ಗೋರಿದಮ್. ಯಾವ ಥರ ಅಲ್ಗೋರಿದಮ್ನ ನಾವು ಬರಿತೀವಿ ಅಂತ ಕನ್ವರ್ಟ್ ಮಾಡೋಕ್ಕೆ ಒಂದು ಎಕ್ಸ್ಪ್ರೆಷನ್. The first thing we have ಇನ್ಪುಟ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಇನ್ ವೇರಿಯೇಬಲ್ ಸೇ ಪೋಸ್ಟ್ ಫಿಕ್ಸ್. ಯಾವುದಾದ್ರೂ ವೇರಿಯೇಬಲ್ ನೇಮ್ ತಗೋಬಹುದು. ಇಲ್ಲಿ ನಮಗೆ ಸಿಲೆಬಸ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಪೋಸ್ಟ್ EXP ಅಂತ ವೇರಿಯೇಬಲ್ ಹೆಸರು ತಗೊಂಡಿದ್ದಾರೆ, ಅದಕ್ಕೆ ನಾನು ತಗೊಂಡಿದ್ದೀನಿ. ಆದ್ರೆ ನಿಮಗೆ ಏನ್ ಬೇಕಾದ್ರೂ ವೇರಿಯೇಬಲ್ ನ ತಗೋಬಹುದು. ಸಪೋಸ್ ಇಫ್ ಯು ವಾಂಟ್ ಓನ್ಲಿ ಯು ಕ್ಯಾನ್ ಟೇಕ್, ಆರ್ ಇಫ್ ಯು ವಾಂಟ್ ಟು ಟೇಕ್ ಸ್ಟ್ಯಾಕ್ ಅಂತ ಬೇಕಾದ್ರೂ ತಗೋಬಹುದು. ಏನ್ ಬೇಕಾದ್ರೂ ನೇಮ್ ನ ತಗೋಬಹುದು. ಇನ್ಪುಟ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಇನ್ ವೇರಿಯೇಬಲ್. ಸಪೋಸ್ ನಮಗೆ ಒಂದು ಎಕ್ಸ್ಪ್ರೆಷನ್ ಇದೆ. ಏನು ಎಕ್ಸ್ಪ್ರೆಷನ್? AB ಪ್ಲಸ್ ಅಂತ ಒಂದು ಎಕ್ಸ್ಪ್ರೆಷನ್ ಇದೆ. ಸಪೋಸ್ ವಿ ಹ್ಯಾವ್ A ವ್ಯಾಲ್ಯೂ ಈಸ್ 10, B ವ್ಯಾಲ್ಯೂ ಈಸ್ 20. A ವ್ಯಾಲ್ಯೂ 10 ಅಂತ ಇದೆ, B ವ್ಯಾಲ್ಯೂ 20 ಅಂತ ಇದೆ. ಒಂದು ಎಕ್ಸ್ಪ್ರೆಷನ್ ಇದೆ AB ಪ್ಲಸ್ ಅಂತ ಒಂದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಇದೆ. ಅದನ್ನ ನಾವು ಒಂದು ವೇರಿಯೇಬಲ್ಗೆ ನಾವು ಏನ್ ಮಾಡ್ತಾ ಇದ್ದೀವಿ, ಇನ್ಪುಟ್ ಮಾಡ್ತಾ ಇದ್ದೀವಿ. ಪೋಸ್ಟ್ ಫಿಕ್ಸ್ ಅಂತ ಏನಿದೆ, ನಮಗೆ ಒಂದು ವೇರಿಯೇಬಲ್ ಇದೆ. ಆ ವೇರಿಯೇಬಲ್ ಅಲ್ಲಿ ಏನ್ ಹಾಕ್ತಾ ಇದೀವಿ ನಾವು, ಎಕ್ಸ್ಪ್ರೆಷನ್ ನ ಹಾಕ್ತಾ ಇದೀವಿ. ಯಾವ ಎಕ್ಸ್ಪ್ರೆಷನ್ ಇದೆ? ನಮಗೆ AB ಪ್ಲಸ್ ಅಂತ ಎಕ್ಸ್ಪ್ರೆಷನ್ ಇದೆ. ಫಾರ್ ಈಚ್ ಕ್ಯಾರೆಕ್ಟರ್ ಇನ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್, ಪ್ರತಿಯೊಂದು ಕ್ಯಾರೆಕ್ಟರ್ ಈ ಎಕ್ಸ್ಪ್ರೆಷನ್ ನಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ, ಪ್ರತಿಯೊಂದು ಕ್ಯಾರೆಕ್ಟರ್ಸಿಗೆ ನಾವೇನ್ ಫಾಲೋ ಮಾಡಬೇಕು? ಸ್ಟೆಪ್ 3 ಫಾಲೋ ಮಾಡಬೇಕು. ಸ್ಟೆಪ್ 3 ಅಲ್ಲಿ ಏನ್ ಹೇಳುತ್ತೆ? ಇಫ್ ಕ್ಯಾರೆಕ್ಟರ್ ಈಸ್ ಅನ್ ಆಪರೆಂಡ್. ನಾವು ಎಕ್ಸಾಂಪಲ್ ಅಲ್ಲಿ ಕಲ್ತಿದ್ವಿ ಆಪರೆಂಡ್ ಅಂದ್ರೇನು, ಆಪರೇಟರ್ ಅಂದ್ರೇನು. ಏನಾದ್ರೂ ಕ್ಯಾರೆಕ್ಟರ್ ಏನಿದೆ, ಇಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ? 3 ಕ್ಯಾರೆಕ್ಟರ್ಸ್ ಇದೆ. A, B ಅಂಡ್ ಪ್ಲಸ್ ಅಂತ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಇಲ್ಲಿ 3 ಕ್ಯಾರೆಕ್ಟರ್ಸ್ ಇದೆ. ಯಾವುದೇ ಕ್ಯಾರೆಕ್ಟರ್ ಆಗಿದ್ರು, ಪ್ರತಿಯೊಂದು ಕ್ಯಾರೆಕ್ಟರ್ ಯಾವುದೇ ಕ್ಯಾರೆಕ್ಟರ್ ಆಗಿದ್ರು ಪ್ರತಿಯೊಂದು ಕ್ಯಾರೆಕ್ಟರಿಗೆ ನಾವು ಸ್ಟೆಪ್ 3 ನ ಏನ್ ಮಾಡಬೇಕು? ರಿಪೀಟ್ ಮಾಡಬೇಕು. ಸ್ಟೆಪ್ 3 ಏನ್ ಹೇಳುತ್ತೆ? ಇಫ್ ಕ್ಯಾರೆಕ್ಟರ್ ಇಸ್ ಅನ್ ಆಪರೆಂಡ್. ಈ ಎಕ್ಸ್ಪ್ರೆಷನ್ ಅಲ್ಲಿ ಏನ್ ಕ್ಯಾರೆಕ್ಟರ್ ಇದೆ, ಇದು ಏನಾದ್ರೂ ಆಪರಾಂಡ್ ಆಗಿದ್ರೆ, ಫಸ್ಟ್ ಕ್ಯಾರೆಕ್ಟರ್ ಏನಿದೆ A ಏನಿದು ಆಪರಾಂಡ್. ಇಫ್ ಕ್ಯಾರೆಕ್ಟರ್ ಈಸ್ ಅನ್ ಆಪರಾಂಡ್, ಏನಾದ್ರೂ ಕ್ಯಾರೆಕ್ಟರ್ ಆಪರಾಂಡ್ ಆಗಿದ್ರೆ, ದೆನ್ ಪುಷ್ ಕ್ಯಾರೆಕ್ಟರ್ ಆನ್ ದ ಸ್ಟ್ಯಾಕ್. ಯಾವ್ದಕ್ಕೆ ಹಾಕಬೇಕು? ಕ್ಯಾರೆಕ್ಟರು ಸ್ಟ್ಯಾಕ್ ಹಾಕಬೇಕು. ಸಪೋಸ್ ಇಫ್ ವಿ ಟೇಕ್ ಸ್ಟ್ಯಾಕ್, ಫಸ್ಟ್ ಕ್ಯಾರೆಕ್ಟರ್ ಏನಿದೆ ನಮಗೆ ಆಪರಾಂಡ್ ಇದೆ. ಆಪರಾಂಡ್ ಇದೆ ಅಂತ ಹೇಳಿದ್ರೆ ಈ ಆಪರಾಂಡ್ ಎಲ್ಲಿಗೆ ಹಾಕಬೇಕು? ನಾವು ಸ್ಟ್ಯಾಕಿಗೆ ಹಾಕಬೇಕು. ಎಲ್ಸ್ ಪಾಪ್ 2 ಎಲಿಮೆಂಟ್ಸ್ ಫ್ರಮ್ ದ ಸ್ಟ್ಯಾಕ್. ಏನಾದ್ರೂ ಕ್ಯಾರೆಕ್ಟರ್ ಆಪರಾಂಡ್ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು? 2 ಎಲಿಮೆಂಟ್ಸ್ನ ಪಾಪ್ ಮಾಡ್ಕೊಂಡು ಆಪರೇಟರ್, ಯಾವ ಆಪರೇಟರ್ ಇರುತ್ತೆ ಆ ಆಪರೇಟರ್ನ ಏನ್ ಮಾಡ್ಬೇಕು? ನಾವು ಅಪ್ಲೈ ಮಾಡಬೇಕು. ಫಸ್ಟ್ ನಾವು ಚೆಕ್ ಮಾಡಿದೀವಿ ಇಫ್ ಕ್ಯಾರೆಕ್ಟರ್ ಇಸ್ ಅನ್ ಆಪರಾಂಡ್. ಫಸ್ಟ್ ಕ್ಯಾರೆಕ್ಟರ್ ಏನಾಗಿದೆ? ಆಪರಾಂಡ್ ಆಗಿದೆ. ಸೊ ನಾವೇನ್ ಮಾಡಿದೀವಿ? ಪುಷ್ ಮಾಡಿದೀವಿ. ಅಗೇನ್ ವಿ ವಿಲ್ ಚೆಕ್ ಹಿಯರ್. ಇವಾಗ ಸೆಕೆಂಡ್ ಕ್ಯಾರೆಕ್ಟರಿಗೆ ಬಂದ್ವಿ. ಸೆಕೆಂಡ್ ಕ್ಯಾರೆಕ್ಟರ್ ಏನಾಗಿದೆ? ಆಪರಾಂಡ್ ಆಗಿದೆ. ಸೆಕೆಂಡ್ ಕ್ಯಾರೆಕ್ಟರ್ ಆಪರಾಂಡ್ ಆಗಿದ್ರೆ ನಾವೇನ್ ಮಾಡ್ತಾ ಇದೀವಿ? ಪುಷ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಏನಿದೆ? ನಮಗೆ ಪ್ಲಸ್ ಇದೆ. ಇಫ್ ಕ್ಯಾರೆಕ್ಟರ್ ಇಸ್ ಅನ್ ಆಪರೆಂಟ್, ಕ್ಯಾರೆಕ್ಟರ್ ಏನಾದ್ರೂ ಆಪರೆಂಟ್ ಆಗಿದ್ರೆ ಪುಷ್ ಕ್ಯಾರೆಕ್ಟರ್ ಒಂದು ಸ್ಟ್ಯಾಕ್. ಕ್ಯಾರೆಕ್ಟರ್ ಇದ್ರೆ ಎಲ್ಲಿಗೆ ಪುಷ್ ಮಾಡ್ಬೇಕು? ನಾವು ಸ್ಟ್ಯಾಕಿಗೆ ಪುಷ್ ಮಾಡಬೇಕು. ಎಲ್ಸ್ ಪಾಪ್ 2 ಎಲಿಮೆಂಟ್ಸ್ ಫ್ರಮ್ ದ ಸ್ಟ್ಯಾಕ್. ಇದು ಇವಾಗ ಪ್ಲಸ್ ಬಂದಿದೆ. ಪ್ಲಸ್ ಕ್ಯಾರೆಕ್ಟರ್ ಇದು ಇಲ್ಲ. ಪ್ಲಸ್ ಏನಾಗಿದೆ ನಮಗೆ? ಪ್ಲಸ್ ಏನಾಗಿದೆ? ಇದು ಪ್ಲಸ್ ಕ್ಯಾರೆಕ್ಟರ್ ಅಲ್ಲ, ಇದು ಆಪರೇಟರ್. ಇದು ಆಪರಾಂಡ್ ಅಲ್ಲ, ಇದು ಆಪರೇಟರ್. ಕಂಡೀಷನ್ ಏನಾಯ್ತು? ಫಾಲ್ಸ್ ಆಯ್ತು. ಯಾವಾಗ ಕಂಡೀಷನ್ ಫಾಲ್ಸ್ ಆಗುತ್ತೆ? 2 ವ್ಯಾಲ್ಯೂಸ್ ಏನಿದೆ ಅದನ್ನ ನಾವೇನ್ ಮಾಡಬೇಕು? ಪಾಪ್ ಮಾಡಬೇಕು. ಯಾವುದು? A ಮತ್ತೆ B ನ ನಾವು ಏನ್ ಮಾಡಬೇಕು? ಪಾಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ A ವ್ಯಾಲ್ಯೂ ಏನಿದೆ? 10 ಇದೆ. B ವ್ಯಾಲ್ಯೂ ಏನಿದೆ? 20 ಇದೆ. 2 ವ್ಯಾಲ್ಯೂಸ್ನ ನಾವೇನ್ ಮಾಡ್ತಾ ಇದೀವಿ? ಪಾಪ್ ಮಾಡ್ತಾ ಇದೀವಿ. 20 ನ ಪಾಪ್ ಮಾಡಿದ್ವಿ ಫಸ್ಟ್, ಅದಾದ್ಮೇಲೆ ಯಾವ್ದನ್ನ ಪಾಪ್ ಮಾಡಿದ್ವಿ? 10. ಎಲ್ಸ್ ಪಾಪ್ 2 ಎಲಿಮೆಂಟ್ಸ್ ಫ್ರಮ್ ದ ಸ್ಟ್ಯಾಕ್. ಸ್ಟ್ಯಾಕ್ ಇಂದ 2 ಎಲಿಮೆಂಟ್ಸ್ ನಾವೇನ್ ಮಾಡಬೇಕು? ಪಾಪ್ ಮಾಡಿ ಅಪ್ಲೈ ದ ಆಪರೇಟರ್ ಆನ್ ದ ಪಾಪ್ಡ್ ಎಲಿಮೆಂಟ್ಸ್. ಏನು ಪಾಪ್ಡ್ ಎಲಿಮೆಂಟ್ಸ್ ಇದೆ ಆ ಎಲಿಮೆಂಟ್ಸಿಗೆ ನಮಗೆ ಯಾವ ಆಪರೇಟರ್ ಸಿಕ್ಕಿದೆ ಆ ಆಪರೇಟರ್ನ ನಾವೇನ್ ಮಾಡಬೇಕು? ಅಪ್ಲೈ ಮಾಡಬೇಕು. ಇವಾಗ 220 ಪ್ಲಸ್ 10 ಏನಾಯ್ತು? ಇಸ್ ಈಕ್ವಲ್ ಟು 30 ಆಯ್ತು. ಎಲಿಮೆಂಟ್ಸಿಗೆ ಆಪರೇಟರ್ ಅಪ್ಲೈ ಮಾಡಿದ್ಮೇಲೆ ಪುಷ್ ದ ಕಂಪ್ಯೂಟೆಡ್ ವ್ಯಾಲ್ಯೂ ಆನ್ ಟು ದ ಸ್ಟ್ಯಾಕ್. ನಮಗೆ ಏನ್ ವ್ಯಾಲ್ಯೂ ಸಿಕ್ಕಿದೆ ಆ ವ್ಯಾಲ್ಯೂನ ನಾವು ಎಲ್ಲಿಗೆ ಹಾಕ್ಬೇಕು? ಪುನಃ ಸ್ಟ್ಯಾಕ್ ಒಳಗಡೆ ಹಾಕಬೇಕು. ಸಿ ಇಫ್ ಸ್ಟ್ಯಾಕ್ ಹ್ಯಾಸ್ ಅ ಸಿಂಗಲ್ ಎಲಿಮೆಂಟ್, ಯಾವಾಗ ಸ್ಟ್ಯಾಕ್ ಅಲ್ಲಿ ಒಂದು ಸಿಂಗಲ್ ಎಲಿಮೆಂಟ್ ಬರುತ್ತೆ, ದೆನ್ ಔಟ್ಪುಟ್, ದಿಸ್ ಇಸ್ ಅನ್ ಔಟ್ಪುಟ್ ರಿಸಲ್ಟ್. ಇದೇನಿದು? ರಿಸಲ್ಟ್ ನಮ್ದು.
ಎಲ್ಸ್ ಔಟ್ಪುಟ್ ಇನ್ವ್ಯಾಲಿಡ್ ಎಕ್ಸ್ಪ್ರೆಷನ್. ಈ ಕಂಡೀಷನ್ ಏನಾದರೂ ಸಾಲ್ವ್ ಆಗಿಲ್ಲ, ಒಂದು ಸಿಂಗಲ್ ಎಲಿಮೆಂಟ್ ಬಂದಿಲ್ಲ ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್ ಏನಾಗಿರುತ್ತೆ, ಇನ್ವ್ಯಾಲಿಡ್ ಆಗಿರುತ್ತೆ. ದಟ್ಸ್ ಇಟ್. ಎಕ್ಸ್ಪ್ರೆಷನ್ ಸಾಲ್ವ್ ಮಾಡೋದು ಬರುತ್ತೆ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ದ ಅಲ್ಗಾರಿದಮ್ ಈಸಿಲಿ. ಏನು ಹೇಳುತ್ತೆ ಅಲ್ಗಾರಿದಮ್, ಎಕ್ಸಾಂಪಲಿಂದ ರಿವೈಸ್ ಮಾಡ್ಕೊಳ್ಳಿ. ಅಲ್ಗಾರಿದಮ್ ಏನು ಹೇಳುತ್ತೆ, ಒಂದು ಎಕ್ಸ್ಪ್ರೆಷನ್ ಏನು ಎಕ್ಸ್ಪ್ರೆಷನ್ ಇದೆ, ಐ ಟೇಕ್ ಹಿಯರ್ ಅನದರ್ ಎಕ್ಸ್ಪ್ರೆಷನ್ ಸಿ ಡಿ ಮೈನಸ್ ಒಂದು ಎಕ್ಸ್ಪ್ರೆಷನ್ ಇದೆ. ಏನು ಎಕ್ಸ್ಪ್ರೆಷನ್ ಇದೆ, ಒಂದು ಎಕ್ಸ್ಪ್ರೆಷನ್ ಒಂದು ವೇರಿಯೇಬಲಿಗೆ ನಾವು ಏನು ಮಾಡ್ತಾ ಇದ್ದೀವಿ, ಅಸೈನ್ ಮಾಡ್ತಾ ಇದ್ದೀವಿ. ಆ ವೇರಿಯೇಬಲ್ ಹೆಸರು ಏನು ತೊಗೊಂಡಿದ್ದೀವಿ, ಪೋಸ್ಟ್ ಎಕ್ಸ್ಪ್ರೆಷನ್ ಅಂತ ತೊಗೊಂಡಿದ್ದೀವಿ. ಅದಾದಮೇಲೆ ಎಕ್ಸ್ಪ್ರೆಷನಲ್ಲಿ ಇರೋ ಪ್ರತಿ ಕ್ಯಾರೆಕ್ಟರಿಗೂ ಯಾವುದನ್ನ ಫಾಲೋ ಮಾಡಬೇಕು ನಾವು, ಸ್ಟೆಪ್ 3ನ ಫಾಲೋ ಮಾಡಬೇಕು. ಏನು ಸ್ಟೆಪ್ 3 ಏನು ಹೇಳುತ್ತೆ, ಇಫ್ ಕ್ಯಾರೆಕ್ಟರ್ ಏನಾದರೂ ಆಪರ್ಯಾಂಡ್ ಆಗಿದ್ರೆ, ಕ್ಯಾರೆಕ್ಟರ್ ಏನಾದರೂ ಆಪರ್ಯಾಂಡ್ ಆಗಿದ್ರೆ ನಾವೇನು ಮಾಡಬೇಕು, ಸ್ಟ್ಯಾಕ್ ಒಳಗಡೆ ಪುಷ್ ಮಾಡಬೇಕು. ಎಲ್ಸ್ ಇವಾಗ ಆಪರೆಂಟ್ ಕ್ಯಾರೆಕ್ಟರ್ ಏನಾದರೂ ಆಪರೆಂಟ್ ಆಗಿಲ್ಲ ಅಂದರೆ ಏನಾಗಿರುತ್ತೆ, ಅದು ಆಪರೇಟರ್ ಆಗಿರುತ್ತೆ. ಆಪರೇಟರ್ ಆಗಿದ್ದಾಗ ಏನು ಮಾಡಬೇಕು ನಾವು, ಎರಡು ಎಲಿಮೆಂಟ್ಸ್ನ ನಾವು ಏನು ಮಾಡ್ತೀವಿ, ಪಾಪ್ ಮಾಡ್ತೀವಿ. ಎರಡು ಎಲಿಮೆಂಟ್ಸ್ನ ಪಾಪ್ ಮಾಡಿ ಆಪರೇಟರ್ನ ನಾವೇನು ಮಾಡಬೇಕು, ಅಪ್ಲೈ ಮಾಡಬೇಕು. ಆಪರೇಟರ್ನ ಅಪ್ಲೈ ಮಾಡಾದ್ಮೇಲೆ ನಮಗೇನು ರಿಸಲ್ಟ್ ಸಿಗುತ್ತೆ, ಆ ರಿಸಲ್ಟ್ನ ಪುನಃ ಏನು ಮಾಡಬೇಕು, ಸ್ಟ್ಯಾಕ್ ಒಳಗಡೆ ಪುಷ್ ಮಾಡಬೇಕು. ಸ್ಟ್ಯಾಕಲ್ಲಿ ಏನಾದರೂ ನಮಗೆ ಸಿಂಗಲ್ ಎಲಿಮೆಂಟ್ ಇದ್ದರೆ, ಒಂದು ಸಿಂಗಲ್ ಎಲಿಮೆಂಟ್ ಇದ್ದರೆ ಅದೇ ಏನಾಗಿರುತ್ತೆ, ಅದು ರಿಸಲ್ಟ್ ಆಗಿರುತ್ತೆ. ಏನು ಪುಷ್ ಅಂಡ್ ಸ್ಟ್ಯಾಕಲ್ಲಿ ರಿಸಲ್ಟ್ನ ಪುಷ್ ಮಾಡಿದ್ದೀವಿ ಅದೇನಾದರೂ ಸಿಂಗಲ್ ಎಲಿಮೆಂಟ್ ಆಗಿದ್ರೆ ದಟ್ ಈಸ್ ಔಟ್ಪುಟ್. ಅದೇನಾಗಿರುತ್ತೆ, ಔಟ್ಪುಟ್ ರಿಸಲ್ಟ್ ಆಗಿರುತ್ತೆ. ಅಥವಾ ಸಿಂಗಲ್ ಎಲಿಮೆಂಟ್ ಬಂದಿಲ್ಲ ಅಂದರೆ ಎಕ್ಸ್ಪ್ರೆಷನ್ ಏನಾಗಿರುತ್ತೆ, ಇನ್ವ್ಯಾಲಿಡ್. ಇಷ್ಟೇ ಇರೋದು ನಿಮ್ಮದು ಅಲ್ಗಾರಿದಮಲ್ಲಿ. ಸ್ಟೇಟ್ಮೆಂಟ್ನ ನಾವು ಇಲ್ಲಿ ಏನು ಬರೆದಿದ್ದೀವಿ ಇದನ್ನೇ ನೀವು ಒಂದು ಸ್ಟೇಟ್ಮೆಂಟ್ ವೈಸ್ ಬರೆಯೋದನ್ನ ವಿ ಕಾಲ್ ಆಸ್ algorithm. I hope you have understand how to write an algorithm to evaluate and postfix expression. ಯಾವ ಥರ postfix expression evaluate ಮಾಡಬೇಕು ಅಂತ, and study the expressions. ಯಾವ ಪ್ರಾಕ್ಟೀಸ್ ಮಾಡಿ ಕೆಲವೊಂದು ಎಕ್ಸ್ಪ್ರೆಷನ್ಸ್ನ ನಾವು ಯಾವ ಥರ evaluate ಮಾಡಬೇಕು ಅಂತ. If you want I can give the expressions ನಾನು ಪ್ರೊವೈಡ್ ಮಾಡಿರ್ತೀನಿ. AB plus CD into minus A B C plus D E divide into minus ಯಾವುದಾದ್ರೂ ವ್ಯಾಲ್ಯೂಸ್ ಹಾಕೊಳ್ಳಿ. ಸಪೋಸ್ A is equal to 2, B is equal to 4, C is equal to 6, D is equal to 8, E is equal to 10. ಈ ವ್ಯಾಲ್ಯೂಸಿಗೆ ಎಕ್ಸ್ಪ್ರೆಷನ್ನ ಇವ್ಯಾಲ್ಯೂಯೇಟ್ ಮಾಡಿ ಚೆಕ್ ಮಾಡಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಇಫ್ ನಾಟ್ ಐ ಆಮ್ ಹಿಯರ್ ಟು help you to make you to understand. Ask anything through the comment section. Thank you. In the next video we are going to understand how to convert infix expression to the postfix expression, and we will learn the algorithm too. Thank you.